ಹಾಗಾಗಿ ಈ ಅನೇಕ ರೀತಿಯ ಚರ್ಮ ರೋಗಗಳಿಗೆ ಅನುಕೂಲವನ್ನು ನಾವು ಮಾಡ್ತೇವೆ. ಇದರಲ್ಲಿ ಚಿಕಿತ್ಸೆ ಅಂತ ಮಾಡುವಾಗ 2 ವಿಧ ಮೇಯ್ನಾಗಿ. ಅವನು ಹೇಳ್ತಾನೆ, ಅಲ್ಪದೋಷಂ ಲಂಘನಂ ಅಂತ. ನನಗೆ ಮೈಲ್ಡ್ ದೋಷ, ಇವತ್ತು ಮಾತ್ರ ಏನೋ ಚಿಕ್ಕ ತೊಂದರೆ ಕಾಣಿಸ್ಕೊತಾ ಇದೆಯಪ್ಪ, ಬಹಳ ಬೇಗ ನಾನು ಸರಿ ಮಾಡ್ಕೊಂಡ್ಬಿಡ್ಬೋದು ಅದನ್ನು. ಹೊಟ್ಟೆ ಖಾಲಿ ಬಿಡು, ಹಾಳು ಮೂಳೆಲ್ಲ ತಿನ್ನಕ್ಕೆ ಹೋಗಬೇಡ, ಮೋರ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಗೋ, ಬೇಗ ಸರಿ ಮಾಡ್ಕೊಂಡ್ಬಿಡ್ಬೋದು. ಮಧ್ಯಮ ದೋಷಂ ದೀಪನ ಪಾಚನಂ. ಅಂದರೆ ಸ್ವಲ್ಪ ಪ್ರಾಬ್ಲಮ್ ಬಂದು 1-2 ತಿಂಗಳೇ ಆಗಿದೆಯಪ್ಪ, ಸ್ವಲ್ಪ ಕಾಣಿಸ್ಕೊತಾ ಇದೆ ಅವಾಗವಾಗ ಪ್ರಾಬ್ಲಮ್ ಅನ್ನುವಾಗ ದೀಪನ ಪಾಚನ, ಅಗ್ನಿ ಇಂಪ್ರೂವ್ ಮಾಡಿಕೊಂಡು ಕೋಷ್ಟ, ಎವ್ರಿ ಡೇ ಮೈ ಬೌವೆಲ್ಸ್ ಹ್ಯಾಸ್ ಟು ಬಿ ಕ್ಲಿಯರ್ ವಿತ್ ಮೆಡಿಕೇಶನ್ ಅನುಕೂಲ ಆಗುತ್ತೆ. ವೇರಾಸ್ ಬಹುದೋಷಂ ದೋಷಾವಸೇಚನಂ ಅಂತ ಹೇಳುತ್ತೆ. ಅಂದರೆ ಬಹುದೋಷ, ಸ್ವಲ್ಪ ಚರ್ಮ ರೋಗ ಜಾಸ್ತಿನೇ ಇದೆ, ಸ್ವಲ್ಪ ತೊಂದರೆ ಜಾಸ್ತಿನೇ ಇದೆ, ಅಥವಾ ಅನೇಕ ತಿಂಗಳುಗಳಿಂದ ಇದೆ, ಅಥವಾ ಅವಾಗವಾಗ ಪುನಃ ಬರ್ತಾನೆ ಇದೆ. ಆ ಥರ ಇರುವಾಗ ದೋಷ ಅವಸೇಚನಂ ಅಂದರೆ ಶೋಧನಾ ಥೆರಪಿ, ಪಂಚಕರ್ಮ ಥೆರಪಿ, ಐದರ್ ವಿರೇಚನ ಅಥವಾ ವಮನ, ಅದು ಯಾವುದು ಕಂಡೀಷನ್ ನೋಡಿ ಅದಕ್ಕೆ ಅನುಗುಣವಾಗಿ ಆ ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿ ತದನಂತರದಲ್ಲಿ ಶಮನ ಔಷಧಿಗಳನ್ನ ಕೊಟ್ಟಾಗ ಖಂಡಿತ ಅನುಕೂಲ ಆಗುತ್ತೆ. ಹಾಗಾಗಿ ಮಿತ್ರರೇ, ಒಂದು ಚರ್ಮ ರೋಗ ಬಂತು ಅಂತಂದರೆ ತಾವು ಬೇಜಾರು ಪಟ್ಕೊಳ್ಬೇಕಾಗಿಲ್ಲ. ಅಥವಾ ಆ ರೀತಿಯ ತಮ್ಮ ಯಾರೋ ಮಿತ್ರರು ಕಂಡು ಬಂದರೆ, ಬಂಧುಗಳು ಕಂಡು ಬಂದರೆ ದಯವಿಟ್ಟು ಹೇಳಿ. ಆಯುರ್ವೇದದಲ್ಲಿ ಹೆಚ್ಚಿನ ಅನುಕೂಲವನ್ನು ಮಾಡ್ಬೋದು. ಆ ಒಂದು ದೋಷದಿಂದ ಅವರು ನಿವಾರಣೆಯನ್ನು ಪಡಿಬಹುದು. ಹಾಗೆಯೇ ಅದರ ಜೊತೆಗೆ ಖಂಡಿತವಾಗಿಯೂ ಮಂತ್ರ ಚಿಕಿತ್ಸೆ ತುಂಬ ಅನುಕೂಲ ಮಾಡುತ್ತೆ ಅವರಿಗೆ. ಯಾಕಂದರೆ ಅವರ ಮನಸ್ಸನ್ನು ಕೂಡ ತಿಳಿ ಮಾಡುತ್ತೆ, ಆಗ ಔಷಧ ಕೂಡ ಬೇಗ ಕೆಲಸ ಮಾಡುತ್ತೆ. ಹಾಗೆಯೇ ಇರ್ತಕ್ಕಂತಹ ಏನು ದೋಷ ಬಂದಿರುತ್ತೆ ಅದು ಕೂಡ ನಿವಾರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಬನ್ನಿ, ಅನೇಕರಿಗೂ ಹೇಳಿ, ಚರ್ಮದ ತೊಂದರೆ ಇದ್ದರೆ ಚಿಕಿತ್ಸೆಯನ್ನು ಪಡೀರಿ, ಅದರಿಂದ ಗುಣಮುಖ ಹೊಂದಿ, ಹಾಗೂ ಸಂತೋಷ ಮತ್ತು ನೆಮ್ಮದಿಯನ್ನು ನಾವು ಪಡೆಯೋಣ. ಲೆಟ್ ಅಸ್ ಸ್ಟೇ ಹ್ಯಾಪಿ and let us stay healthy. Let us give the same to the world. ನಮಸ್ಕಾರ.